ಜೆಪಿ ನಡ್ಡಾ ವಿರುದ್ಧ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್. ಮಿಸ್ಟರ್ ನಡ್ಡಾಜಿ, ನಮಗೆ ಹೆದರಿಸಬೇಡಿ, ಕೇಂದ್ರದ ಯೋಜನೆಗಳನ್ನ ನಿಲ್ಲಿಸ್ತೇವೆ ಅಂತೀರಾ ನೀವು ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ಶಾಸಕರು ಸಂಸದರು ಸುಮ್ಮನಿರಬಹುದು, ಕಾಂಗ್ರೆಸ್ ನಾಯಕರು ನಿಮ್ಮ ಬೆದರಿಕೆಗೆ ಹೆದರಲ್ಲ. ನಡ್ಡಾ ವಿರುದ್ಧ ಹರಿಹಾಯ್ದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜೆಪಿ ನಡ್ಡಾ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ನಾಯಕರು ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಲ್ಲ. ನಡ್ಡಾ ವಿರುದ್ಧ ಹರಿಹಾಯ್ದಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಯೋಜನೆಗಳನ್ನ ನಿಲ್ಲಿಸ್ತೀನಿ ಅಂತೆಲ್ಲ ಎದುರಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಎದುರಿಸ್ತಾ ಇದ್ದೀರಾ ಮಿಸ್ಟರ್ ನಡ್ಡಾ ಅಜಿ? ಯು ಕಾಂಟ್ ಥ್ರೆಟನ್ ಅಸ್. ನಮ್ದೇ ಆದಂತ ಏನು ನಿಮ್ಮ MLA MP ಒಳ್ಳೆ ಸ್ಕೂಲ್ ಮಕ್ಕಳು ಕಳ್ತಾರೆ ಅವ್ರೆ ಅಂತಂದ್ರೆ ನಾವು ಕಾಂಗ್ರೆಸ್ ಅವ್ರು ಯಾಕೆ ಇರ್ತೀವಿ? ನಮ್ಮ ರಾಜ್ಯದಲ್ಲಿ ನೀವು ನೋಡಿ ಪಾಪ ಬಂದು ಪಾಪ ಪ್ರೈಮ್ ಮಿನಿಸ್ಟರ್ಗೆ ನಿಮ್ ಕೈಲಿ ಪಾರ್ಟಿ ನಡೆಸಕ್ಕಾಗದೆ ಇಲ್ಲಿ ಬಂದು ಬೀದಿ ರೋಡಲ್ಲೂ ಅಳಿಸ್ತಾ ಇದ್ದೀರಿ. ಏನು ಎದುರಿಸ್ತಾ ಇದ್ದೀರಾ ಮಿಸ್ಟರ್ ನಡ್ಡಾ ಅಜಿ? ಯು ಕಾಂಟ್ ಥ್ರೆಟನ್ ಅಸ್. ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ರಾಮನಗರ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಪರ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಪ್ರಚಾರಕ್ಕೆ ಡಿಕೆಶಿಗೆ ಸೇಬಿನ ಹಾರವನ್ನು ಹಾಕಲಾಯಿತು. ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಬಹಿರಂಗ ಸಭೆ ನಡೀತಾ ಇದೆ. ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ರಾಮನಗರ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಒಂದು ಅನುಕಂಪದ ಅಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ. ಇಕ್ಬಾಲ್ ಹುಸೇನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೂ ಕೂಡ ಒಂದು ಸಂಘಟನೆಯ ಬಲ ಇರುವಂತದ್ದು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ತುಂಬಾ ಟಫ್ ಫೈಟ್ ಇದೆ. ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅದು ದೇವೇಗೌಡರ ಕುಟುಂಬದ ಭದ್ರಕೋಟೆ. 94ರಿಂದ ನಿರಂತರವಾಗಿ ಆಯ್ಕೆ ಆಗಿ ಬರ್ತಾ ಇದ್ರು. 99ರಲ್ಲಿ ಒಂದ್ಸಲಿ ಸೋತಿದ್ರು. 96ರಲ್ಲಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಂಬರೀಶ್ ಅವರು ಸೋತಿದ್ರು JDS ಇಂದ ನಿಂತ ಟೈಮ್ನಲ್ಲಿ. ಅದಾದ್ಮೇಲೆ 2004, 8, 13, 18ರಲ್ಲಿ ಕುಮಾರಸ್ವಾಮಿ ಅವರು ಆಯ್ಕೆ ಆಗಿದ್ರು. ಮಧ್ಯೆ ಉಪಚುನಾವಣೆಗಳು ಕೂಡ ನಡೆದಿತ್ತು. ಅವಾಗ JDS ಕ್ಯಾಂಡಿಡೇಟ್ ಯಾರು ನಿಂತಿದ್ರು ಅವರೇ ಆಯ್ಕೆ ಆಗ್ತಾ ಇದ್ರು. ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು ಕಾಂಗ್ರೆಸ್ ಪಕ್ಷ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಆಪ್ತ ಸಮಾಲೋಚನೆಯ 2ನೇ ವಿಡಿಯೋ ರಿಲೀಸ್ ಆಗಿದೆ. ಬಿಜೆಪಿಯವರು ಮಹದಾಯಿ ಮೇಕೆದಾಟು ಯೋಜನೆಗಳ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಸಮಾಲೋಚನೆಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. 100 ವೀರಶೈವ ಸ್ವಾಮೀಜಿಗಳು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲವನ್ನ ನೀಡುವಂತದ್ರ ಬಗ್ಗೆ ನನಗೆ ಕರೆಯನ್ನ ಮಾಡಿ ಆಶೀರ್ವಾದವನ್ನ ಮಾಡುವಂತ ಭರವಸೆ ನೀಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೋದಿ ಮುಖ ತೋರಿಸಿ ವೋಟ್ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರನ್ನ ಹೆದರಿಸಿ ಕೂರಿಸಿದ್ದಾರೆ. ಶೆಟ್ಟರ್ ಅವರನ್ನ ಕಣ್ಣೀರು ಹಾಕಿಸಿದ್ರಲ್ಲ ಸಾರ್, ಸವದಿ ತ್ಯಾಗ ಮಾಡಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಗೆಲ್ಲ ಸಣ್ಣ ರೋಡು, ಈಗ ನಾವು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಅವ್ರಿಗೆ ರೋಡ್ ನ ಅಡ್ಡ ಮಾಡಿಬಿಟ್ಟು ಒಂದ್ ಕಡೆ ಸಪರೇಟ್ ಅವ್ರಿಗೆ ಇದ್ ಮಾಡಿ ಇವತ್ತು ಇಡೀ ಬೆಂಗಳೂರು ಟ್ರಾಫಿಕ್ ಅವ್ರಿಗೊಂದು ದಾರಿ ಮಾಡ್ಕೊಡ್ತಾ ಇದಾರೆ. ಅವ್ರಿಗೆ ನಾನು ಗಂಗಾವತಿಗೆ ಹೋಗ್ಬೇಕಾಗಿತ್ತು ಹೆಲಿಕಾಪ್ಟರ್ಲಿ. ಅವತ್ತೇ ಪ್ರೈಮ್ ಮಿನಿಸ್ಟರ್ ಹೊಸಪೇಟೆಗೆ ಹೋಗ್ಬೇಕಾಗಿತ್ತು. ನನಗೆ ಪರ್ಮಿಷನ್ ಕೊಡ್ಲಿಲ್ಲ ಗಂಗಾವತಿಗೆ ಹೋಗಕ್ಕೆ. ನಮ್ಮ ಹೆಲಿಕಾಪ್ಟರ್ಗೆ ಪ್ರಿಯಾಂಕಾ ಗಾಂಧಿಗೂ ಹಂಗೆ ಮಾಡಿದ್ರು ಸರ್. ಅವತ್ತು ಪರ್ಮಿಷನ್ ಕೊಡ್ಲಿಲ್ಲ. ಗಂಗಾವತಿಯಲ್ಲಿರೋದು, ಹೊಸಪೇಟೆಯಲ್ಲಿರೋದು. ನಾನು ಹಿಂಗ್ ಹೋಗ್ತೀನಿ, ಹುಬ್ಳಿ ಮೇಲೆ ಹೋಗ್ತೀನಿ ಅಂತಂದ್ರು ಕೂಡ ಬಿಡ್ಲಿಲ್ಲ. ಹುಬ್ಳಿಗೆ ಹೋಗ್ಬಿಟ್ಟು ಹುಬ್ಳಿಯಿಂದ ನಾನು ಗಂಗಾವತಿಗೆ ಹೋಗ್ತೀನಿ ಅಂತಂದ್ರೆ ಬಿಡ್ಲಿಲ್ಲ. ಆಮೇಲೆ ಸರ್ ಏನ್ ಆಫೀಸರ್ಸ್ ಇಟ್ಕೊಂಡು ಎಲ್ಲಾ ರೈಡ್ಗಳು ಎಲ್ಲರಿಗೂ ಸುಮ್ಮನೆ ಬೇಕು ಅಂತ ಕುಂಡ್ರಿಸ್ಕೊಳ್ಳೋ, ಅವ್ರದ್ದು ಏನ್ ಸಿಕ್ಲಿಲ್ಲ ಅನ್ನೋದು ಕುಂಡ್ರಿಸ್ಕೊಳ್ಳೋದು ಬೆಳಗ್ಗೆ ಸಾಯಂಕಾಲ. ಪ್ರಚಾರ ಒಂದು, ಎರಡನೇದು ತೊಂದರೆ ಕೊಡಬೇಕು, ಎದುರಿಸಬೇಕು. ಇದು ಉದ್ದೇಶ ಅವ್ರದ್ದು. ಸರ್ ಈಗ ಆಯ್ತು ಸರ್, ನನಗಂತೂ ನೀವು ಪ್ರವಾಸ ಮಾಡಿದಿರಿ, ನಾನು ಪ್ರವಾಸ ಮಾಡಿದ್ದೀನಿ. ನನಗೆ 141 ಸೀಟ್ ಬಂದೇ ಬರ್ತವೆ ಅಂತ ನನಗೆ ವಿಶ್ವಾಸ ಇದೆ. 13ನೇ ತಾರೀಕು ರೆಡಿ ಆಗೋಣ. 141 ಸೀಟು ಗೆದ್ದೇ ಗೆಲ್ತೀವಿ. ಇನ್ನು ಬೆಂಗಳೂರಿನಲ್ಲಿ ಯಡಿಯೂರಪ್ಪ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಗತ್ಯ ಇದೆ. ಈ ಬಾರಿ 135 ಸೀಟು ಗೆಲ್ಲೋದು ನಿಶ್ಚಿತ ಅಂತ ಹೇಳಿದ್ರು BSY. ಈ ಬಾರಿ ಸ್ವಂತ ಬಲದಲ್ಲಿ ಅಧಿಕಾರ ರಚಿಸೋದು ನಿಶ್ಚಿತ. ಪ್ರತಿ ಲೀಟರ್ ಹಾಲಿಗೆ 5 ರಿಂದ 7 ರೂಪಾಯಿ ಹೆಚ್ಚಳ ಅಭಯ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡ್ತೇವೆ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು
ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ವಿಶೇಷ ಪ್ರಯತ್ನ ಮಾಡ್ತಿರುವಂತಹದ್ದು ನೀವೆಲ್ಲ ನೋಡಿರುವಂತಹ ಸಂಗತಿ. ಎಲ್ಲ ಯೋಜನೆಗಳನ್ನ ಕಾರ್ಯರೂಪ ಮಾಡುವಂತಹ ಪ್ರಧಾನಿ ನಮಗೆಲ್ಲರಿಗೂ ಸಿಕ್ಕಿರುವಂತಹದ್ದು ನಮ್ಮ ಸೌಭಾಗ್ಯ. ಕರ್ನಾಟಕದಲ್ಲಿ ಅತ್ಯಂತ ವೇಗದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ರಸ್ತೆ, ರೈಲ್ವೆ, ವಿಮಾನ ನಿಲ್ದಾಣಗಳು, ಬಂದರುಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಮನೆ ಮನೆಗೂ ಶುದ್ಧವಾದ ಕುಡಿಯುವ ನೀರನ್ನು ಕೊಡುವಂತಹ ಒಂದು ಕೆಲಸ ಆಗ್ತಿರುವಂತಹದ್ದು. ಶೌಚಾಲಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಮನೆಯಲ್ಲಿ ನಿರ್ಮಾಣ ಮಾಡ್ತಿರುವಂತಹದ್ದು ಶ್ರೀ ಮೋದಿಜಿಯವರು, ಗೃಹ ಸಚಿವ ಅಮಿತ್ ಶಾಜಿಯವರು ಹಾಗೂ ಶ್ರೀ ನಡ್ಡಾಜಿಯವರು ಕರ್ನಾಟಕದ ಬೆಂಬಲ ಕೇಳಲು ರಾಜ್ಯದ ಉದ್ದಗಲಿಗೆ ಓಡಾಡಿದ್ದಾರೆ. ಪ್ರಧಾನಿಯವರು ಅದರಲ್ಲಿ ಅನೇಕ ರೋಡ್ ಶೋಗಳನ್ನು ಮಾಡಿದ್ದಾರೆ. ಜನರೊಂದಿಗೆ ಬೆರೆತು ಕರ್ನಾಟಕದ ನಾಡಿನ ಮಿಡಿತವನ್ನ ತಿಳಿದುಕೊಂಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಬಾರಿ 135 ಸ್ಥಾನವನ್ನ ಹೆಚ್ಚು ಸೀಟ್ ಗೆಲ್ಲೋದು ನಿಶ್ಚಿತ. ಸೂರ್ಯ ಚಂದ್ರನಿಗೆ ಎಷ್ಟು ಸತ್ಯನೋ ಅಷ್ಟೇ. ಇನ್ನು ಸಿದ್ದು ಸೋಲಿನ ಭವಿಷ್ಯವನ್ನು ನುಡಿದಿದ್ದಾರೆ ಯಡಿಯೂರಪ್ಪನವರು. ವರ್ಣಾದಲ್ಲಿ ಈ ಬಾರಿ ಸೋಮಣ್ಣ ಗೆಲ್ಲಲಿದ್ದಾರೆ, ಸಿದ್ದರಾಮಯ್ಯ ಸೋಲೋದು ನಿಶ್ಚಿತ, ಅದನ್ನ ಈಗಲೇ ಬರ್ದಿಟ್ಕೊಳ್ಬೇಡಿ ಅಂತ ಯಡಿಯೂರಪ್ಪನವರು ಹೇಳಿದ್ರು. ಅವರ ಫ್ರೆಂಡ್ ಸಿದ್ದರಾಮಯ್ಯ is going to lose miserably. Somanna is going to get through in that Varna constituency. That's also I wanted to confirm you because I had been there 1 or 2 days and Somanna is working day and night and Siddaramaiah is going to lose miserably this election. Afterwards, you please tell me after election. Thank you. Our friend. ಇನ್ನು ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸುದ್ದಿಗೋಷ್ಠಿ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ. 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಾನು ಗೆಲ್ತೇನೆ ಅಂತ ಜಗದೀಶ್ ಶೆಟ್ಟರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಲ್ಲಿ ನಾಯಕರನ್ನ ಮುಗಿಸುವಂತ ಷಡ್ಯಂತ್ರ ನಡೀತಾ ಇದೆ. ಯಾವ ಕಾರಣಕ್ಕೆ ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರಿ? ಬಿಜೆಪಿ ವರಿಷ್ಠರ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಆದ್ಮೇಲೆ ಕಾಂಗ್ರೆಸ್ಸಿನ ಎಲ್ಲ ಸ್ಥಳೀಯ ನಾಯಕರು ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ನಮ್ಮೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಒಂದು ಜನರ ಬೆಂಬಲ ಕಾಂಗ್ರೆಸ್ ಪಾರ್ಟಿಗೆ ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ನಾನು ಹಿಂದೆ 6 ಇಲೆಕ್ಷನ್ ಫೇಸ್ ಮಾಡಿದೆ. ಅವತ್ತು ಏನು ಒಂದು ಜನ ಬೆಂಬಲ ಇತ್ತು, ಅದಕ್ಕಿಂತ ಹೆಚ್ಚು ಜನ ಬೆಂಬಲ ನಮ್ಮ ಹುಬ್ಬಳ್ಳಿ-ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ನನಗೆ ಸಿಗ್ತಾ ಇರೋದು ಬಹಳ ಒಂದು ಅಭಿಮಾನದ ಸಂಗತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಡೇ ಬೈ ಡೇ ಪ್ರತಿ ದಿವಸ ಮತದಾರರ ಒಂದು ಜನತೆಯ ಬೆಂಬಲ ಜಾಸ್ತಿ ಆಗ್ತಾ ಇದೆ ಹೊತ್ತು ಎಲ್ಲಿ ಒಂದು ಕಡೆ ಕಡಿಮೆ ಆಗಲಿಲ್ಲ. ಯಾಕೋ ಏನೋ ಜಗದೀಶ್ ಶೆಟ್ಟರ್ ಸೋಲಿಸಿದ್ರೆ ಭಾಳ ಮಂದಿ ಖುಷಿ ಪಡುವಂತ ಕಾಣಿಸ್ತದೆ. ರಾಜಕೀಯವಾಗಿ ಭಾಳ ಜನ ಖುಷಿ ಪಡುವಂಥವ್ರು ಇದ್ದಾರೆ. ಆದರೆ ಅದಕ್ಕೆ ಅವರ ಆಸೆ ಏನದಲ್ಲ, ಅವ್ರ ಕನಸಿದ್ರೆ ನನಸಾಗೋದಿಲ್ಲ. ಮತ್ತು ನಾಯಕರನ್ನ ಮುಗಿಸುವಂಥ ತಂತ್ರ, ಅದರಲ್ಲಿ ನಾನು ಹೋಸಲ ರೆಫರ್ ಮಾಡಿದ್ದು BL ಸಂತೋಷರ ಹೆಸರು. ರಾಜ್ಯದಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ, ಯಾವ ರೀತಿ ಹಿರಿಯ ರಾಜಕಾರಣ ಮುಗಿಸುವಂಥ ವ್ಯವಸ್ಥೆ ಇದೆ, ಇವನ್ನೆಲ್ಲ ನೋಡಿದಾಗ ಆ ಒಂದು ಷಡ್ಯಂತ್ರ ಇವತ್ತು ಮುಂದುವರಿತಾ ಇರೋದು ನಾನು ನೋಡ್ತೇನೆ. ಇವತ್ತು ಯಡಿಯೂರಪ್ಪನವರು ಯಾವ ರೀತಿ 2 ವರ್ಷ ಅವಧಿ ಆದಮೇಲೆ ಮುಖ್ಯಮಂತ್ರಿ ಆದಮೇಲೆ ಅವನ ಅಧಿಕಾರದಿಂದ ಇಳಿಸಿದರು. ಅವರೇ ಸ್ವಯಂ ತಾವು ರಾಜೀನಾಮೆ ಕೊಟ್ಟು ಹೋದ್ರು ಅನ್ನುವಂಥದ್ದು ಒಂದು ಸುದ್ದಿ ಸ್ಪ್ರೆಡ್ ಮಾಡಿದ್ರು. ಆದರೆ 2 ವರ್ಷ ಆದಮೇಲೆ ಅವನ ಅಧಿಕಾರದಿಂದ ಇಳಿಸಿ ಮುಖ್ಯಮಂತ್ರಿ ಸ್ಥಾನ ಇಳಿಸಿ ಬೊಮ್ಮಾಯಿಯನ್ನು ತೊಗೊಂಬಂದರು. ನಾನು ಕೇಳ್ತಾ ಇದ್ದೇನೆ, ಯಾವ ಕಾರಣ ಸಲುವಾಗಿ ಯಡಿಯೂರಪ್ಪನನ್ನ ನೀವು ಅಧಿಕಾರದಿಂದ ಇಳಿಸಿದ್ರಿ? ಅದಕ್ಕೂ ಉತ್ತರ ಇಲ್ಲ, ಇನ್ನೂವರೆಗೂ ಉತ್ತರ ಇಲ್ಲ. ಅವರೇ ರಾಜೀನಾಮೆ ಕೊಟ್ಟೋಗ್ಯಾರೆ ವಯಸ್ಸಾತಂದ್ರೆ. ಮತ್ತು ವಯಸ್ಸಾದಂಥ ಯಡಿಯೂರಪ್ಪನವ್ರನ್ನ ಮತ್ತು ಈ ಚುನಾವಣೆಗೆ ಯಾಕೆ ಬಳಕೆ ಮಾಡ್ಕೊತಿದ್ರಿ? ಅವರೇ ಈ ಕಂಪ್ಲೀಟ್ ಈ ಪೀರಿಯಡ್, ಯಾಕಂದ್ರೆ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದಾರೆ, ಆಪರೇಷನ್ ಕಮಲ್ ಆಗಿದೆ, ಎಲ್ಲ ಆಗಿದೆ. ಅವರ ಈ ಕಂಪ್ಲೀಟ್ ಪೀರಿಯಡ್ ಮುಗಿಸ್ಬೋದಿತ್ತಲ್ಲ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ಶೋಭಾ ಕರಂದ್ಲಾಜೆ ದೂರನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಸಾರ್ವಭೌಮತ್ವದ ವಿರುದ್ಧ ಸೋನಿಯಾ ಗಾಂಧಿ ಮಾತನಾಡಿದ್ದಾರೆ. JNUನಲ್ಲಿ ತುಕಡೆ ಗ್ಯಾಂಗ್ ದೇಶ ವಿಭಜನೆ ಬಗ್ಗೆ ಮಾತಾಡ್ತಿದ್ರು, ಅದೇ ಭಾಷೆಯನ್ನ ಇಲ್ಲಿ ಬಳಸಿದ್ದಾರೆ. ಹಿಂದೆ ಇದೇ ರೀತಿ ಮಾತಾಡಿ ಕಾಶ್ಮೀರ ದೂರ ಮಾಡಿದ್ರಿ. ಸೋನಿಯಾ ಅವರ ನಿರ್ಧಾರ ಏನು ಅಂತ ತಕ್ಷಣ ಹೇಳಬೇಕು ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ.
ಕಾಂಗ್ರೆಸ್ಸಿನ ನಾಯಕಿ ಸೋನಿಯಾ ಗಾಂಧಿ ಅವರ ವಿರುದ್ಧ ನಾವು ದೂರನ್ನ ಕೊಟ್ಟಿದ್ದೀವಿ. ಸೋನಿಯಾ ಗಾಂಧಿ ಅವರು ಮೊನ್ನೆ ಹುಬ್ಳಿಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಕರ್ನಾಟಕದ ಸಾವರೆಂಟಿ ಈ ಮಾತನ್ನ ಹೇಳಿದ್ದಾರೆ. ನಾವು ಯಾವುದೇ ದೇಶಕ್ಕೆ ದೇಶದ ಏಕತೆ, ದೇಶದ ಅಖಂಡತೆ, ದೇಶದ ಭದ್ರತೆ, ದೇಶದ ಸಾರ್ವಭೌಮತೆ ಅನ್ನುವಂತ ಮಾತನ್ನ ಹೇಳ್ತೀವಿ. ಆದರೆ ಯಾವ ಟುಕಡೆ ಗ್ಯಾಂಗ್ ಅವರು JNUನಲ್ಲಿ ಮತ್ತು ಕಾಶ್ಮೀರದಲ್ಲಿ ಯಾವ ಭಾಷೆಯನ್ನ ಭಾರತದ ವಿಭಜನೆ ಬಗ್ಗೆ, ರಾಜ್ಯದ ವಿಭಜನೆ ಬಗ್ಗೆ ಮಾತಾಡ್ತಾ ಇದ್ರು, ಆ ಭಾಷೆಯಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರು ಹುಬ್ಳಿಯಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಯಾವ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಕವಿ ಕುವೆಂಪು ಅವರು ಜೈ ಭಾರತೀಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅನ್ನುವಂತ ಹಾಡನ್ನು ಕೊಟ್ಟಿದ್ರು. ಯಾವ ರಾಜ್ಯದಿಂದ ಈ ದೇಶದ ಸಾವರೆಂಟಿಯನ್ನ ಕಾಪಾಡುವುದಕ್ಕಾಗಿ, ಸಾರ್ವಭೌಮತೆಯನ್ನ ಕಾಪಾಡುವುದಕ್ಕಾಗಿ ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪನಂತವರು ವಾರ್ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರು, ದೇಶದ ಭದ್ರತೆಗಾಗಿ ಹೋರಾಟವನ್ನ ಮಾಡಿದ್ರು, ಅಂತ ನೆಲಕ್ಕೆ ಅವಮಾನ ಮಾಡುವಂತ ಕೆಲಸವನ್ನ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ನಾಯಕ